ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಕೊಟ್ಟರೂ ಕೂಡ ಸಿಎಂಗೆ ಸಂಕಷ್ಟ ತಪ್ಪಿಲ್ಲ. ಲೋಕಾಯುಕ್ತ ತನಿಖಾ ವರದಿ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುತ್ತೆ. ಈ ವರದಿ ಪರಿಶೀಲನೆ ಆಗುತ್ತೆ. ಆ ಪರಿಶೀಲನೆ ಆದ ಬಳಿಕ ಹಾಗಾದ್ರೆ ಸಿಎಂ ಭವಿಷ್ಯ ನಿರ್ಧಾರ ಆಗ್ಲಿದ್ಯಾ? ತನಿಖೆಯಲ್ಲಿ ಏನಾದ್ರೂ ಲೋಪ ಇದ್ರೆ ಅದರ ಬಗ್ಗೆ ಕೋರ್ಟ್ ಗಮನಕ್ಕೆ ತರ್ತಾರೆ ದೂರುದಾರರು. ತನಿಖೆಯ ಪ್ರಕ್ರಿಯೆ, ಸಾಕ್ಷಿಗಳ ವಿಚಾರಣೆ, ದಾಖಲೆ ಪರಿಗಣನೆ ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡುತ್ತೆ ನ್ಯಾಯಾಲಯ. ಸಿಎಂ ಪ್ರಭಾವವನ್ನ ಬಳಸಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರಣೆ ನಡೆಯುತ್ತೆ. ತನಿಖೆಯಲ್ಲಿ ಏನಾದರೂ ಲೋಪ ಆಗಿದ್ದೇ ಆದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಹಿನ್ನಡೆ ಆಗತ್ತೆ. ಸಿಬಿಐ ತನಿಖೆ ಅಥವಾ ಮೇಲ್ಮಟ್ಟದ ತನಿಖೆಗೂ ಕೂಡ ಆದೇಶಿಸಬಹುದು. ಹೀಗಾಗಿ ಲೋಕಾ ಕ್ಲೀನ್ ಚಿಟ್ ವರದಿ ಕೊಟ್ಟರೂ ಕೂಡ ಸಿಎಂ ರಿಲ್ಯಾಕ್ಸ್ ಆಗೋ ರೀತಿಯಲ್ಲಿ ಇಲ್ಲ. ಹಾಗಾಗಿ ಈಗ ಕೋರ್ಟ್ ತೀರ್ಪಿನ ಮೇಲೆ ಸಿಎಂ ಭವಿಷ್ಯ ನಿಂತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ ಕ್ಲೀನ್ ಚಿಟ್ ಸಿಕ್ತು, ಎಲ್ಲ ರೀತಿಯಲ್ಲೂ ಕೂಡ ಸಂಕಷ್ಟ ತಪ್ತು ಅಂತ ಅಂದ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ಈಗ ನ್ಯಾಯಾಲಯಕ್ಕೆ ಬಂದು ನಿಂತಿದೆ. ಅಲ್ಲಿ ಯಾವ ರೀತಿಯಾಗಿ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ, ಮುಂದೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ರೂಪೇಶ್. ಅಶ್ವಿನಿ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಕೋರ್ಟ್ ನಿಲುವಿನ ಮೇಲೆ ನಿಂತಿದೆ. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಏನೋ ವರದಿ ಕೊಟ್ಟಿದೆ. ಯಾಕಂತ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಈ ಒಂದು ವರದಿಯನ್ನ ಲೋಕಾಯುಕ್ತ ಸಲ್ಲಿಕೆ ಮಾಡುತ್ತೆ. ಇದ್ರ ಮೇಲ್ವಿಚಾರಣೆಯನ್ನು ಹೈಕೋರ್ಟ್ ಮಾಡ್ತಾ ಇತ್ತು. ಹೈಕೋರ್ಟ್ ಇಷ್ಟು ದಿನಗಳ ಗಡುವನ್ನು ಕೊಟ್ಟಿತ್ತು. ಇಷ್ಟು ದಿನಗಳ ಯಾಕಂತ ಹೇಳಿದ್ರೆ ಗಡುವಿನೊಳಗಡೆ ನೀವು ಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಸಿ ಅಂತೇಳಿ ಹೇಳಿತ್ತು. ಈಗ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಲೋಕಾಯುಕ್ತ ಸಿದ್ಧ ಮಾಡ್ಕೊಂಡಿದೆ. ಆ ವರದಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಹೀಗಾಗಿ ಯಾರು ನೀವು ಮಾಡಿದ ನೇಮಿ ಕೃಷ್ಣ ಅವರು ಮಾಡಿದಂತ ಆರೋಪಗಳನ್ನು ಪ್ರೂವ್ ಮಾಡಿ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಹೆಚ್ಚುವರಿಯಾಗಿರ್ತಕ್ಕಂಥ ದಾಖಲೆಗಳು ಅಥವಾ ಏನೇ ಇದ್ರೂ ಕೂಡ ಕೋರ್ಟ್ನ ಮೊರೆ ಹೋಗಬಹುದು ಅಂತೇಳಿ ಕೋರ್ಟ್ಗೆ ನೀವು ಬಂದು ಹಾಜರಾಗಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಬಹುದು ಅಂತ ಹೇಳಿದೆ. ಹೀಗಾಗಿ ಈಗ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಲೋಕಾಯುಕ್ತ ಕೊಟ್ಟಿದೆ. ಇದೇ ಫೈನಲ್ ಆಗಿ ಕೇಳಿದ್ರೆ ಇದೇ ಫೈನಲ್ ಅಲ್ಲ. ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಈ ಒಂದು ವರದಿ ಹೋಗುತ್ತೆ. ವರದಿ ಹೋದಾಗ ಅಂದ್ರೆ ಕೋರ್ಟ್ ವರದಿಯನ್ನು ಹೇಗೆ ಸಲ್ಲಿಸಬೇಕಂತ ಒಂದು ಚಾರ್ಜ್ ಶೀಟ್ ಅಂತ ಸಲ್ಲಿಸಬೇಕಾಗುತ್ತೆ. ಚಾರ್ಜ್ ಶೀಟ್ ಅಂತ ಹೇಳಿ ಚಾರ್ಜ್ ಅಂತ ಹೇಳಿದ್ರೆ ಅವ್ರ ಮೇಲೆ ಆರೋಪಗಳಿದ್ರೆ ಮಾತ್ರ ಚಾರ್ಜ್ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಬೇಕು. ಎರಡೇ ಆಪ್ಷನ್ಗಳು ಇರೋದು. ಒಂದು, ಏನಾದರೂ ಆರೋಪದಲ್ಲಿ ಹುರುಳಿದ್ದು ಸಾಕ್ಷ್ಯಾಧಾರಗಳು ಸಿಕ್ಕಿ ಏನಾದರೂ ಅದರ ಸಂಬಂಧಪಟ್ಟಾಗ ಏನಾದ್ರು ದಾಖಲೆಗಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಮಿಸ್ಟೇಕ್ಗಳು ಮಾಡಿದ್ದಾರೆ, ಈ ಆರೋಪಗಳನ್ನ ಅವರ ಮೇಲೆ ಹೊರಿಸಬಹುದು ಅಂತ ಹೇಳಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗುತ್ತೆ. ಬಿ ರಿಪೋರ್ಟ್ ಅಂತ ಹೇಳಿದ್ರೆ ಈ ರೀತಿ ಆರೋಪಗಳು ಮಾಡಲಾಯಿತು, ಆದ್ರೆ ಈ ಆರೋಪಗಳನ್ನ ಪ್ರೂವ್ ಮಾಡಿ ಸಾಧ್ಯ ಆಗ್ತಾ ಇಲ್ಲ. ಸಾಕ್ಷ್ಯಾಧಾರಗಳು ಸಿಗ್ತಾ ಇಲ್ಲ, ದಾಖಲೆಗಳು ಸಿಗ್ತಾ ಇಲ್ಲ, ಯಾವುದೇ ರೀತಿ ಹೇಳಿಕೆಗಳು ಸಿಗ್ತಾ ಇಲ್ಲ. ಹೀಗಾಗಿ ನಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಬೇಕು. ಎರಡಾದ್ರೂ ಒಂದು ರಿಪೋರ್ಟ್ ಸಲ್ಲಿಕೆ ಮಾಡುತ್ತೆ. ಈಗ ಬಿ ರಿಪೋರ್ಟ್ ಸಲ್ಲಿಸೋದು ಪಕ್ಕ ಅಂತೇಳಿ ಹೇಳಾಗ್ತಾ ಇದೆ. ಹೀಗಾಗಿ ಇದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ? ಯಾಕಂತ ಹೇಳಿದ್ರೆ ಕೋರ್ಟ್ ಮೊದಲಿಂದ ಕೂಡ ಮೇಲ್ವಿಚಾರಣೆ ಈ ಪ್ರಕರಣದಲ್ಲಿ ಮಾಡ್ತಾ ಇದೆ. ಇಲ್ಲಿ ಮೊದಲನೇದಲ್ಲೂ ಕೂಡ ಆರೋಪವನ್ನು ಹೇಗೆ ಮಾಡ್ಕೊ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಆರೋಪ ಕೇಳಿ ಬಂದಿರೋದ್ರಿಂದ ರಾಜ್ಯ ಸರ್ಕಾರದ ಅಡಿಯಲ್ಲಿ ಲೋಕಾಯುಕ್ತ ಪೊಲೀಸ್ನವರು ಬರೋದ್ರಿಂದ ಇಲ್ಲಿ ಸಮಸ್ಯೆಗಳಾಗುತ್ತೆ. ಅಲ್ಲಿ ಅವರು ಮನುಪುಲೇಟ್ ಮಾಡ್ತಾರೆ, ಅವರೇ ಹೇಳಿ ಬರೆಸ್ತಾರೆ, ಅಧಿಕಾರಿಗಳನ್ನ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪಗಳನ್ನ ಬಿಜೆಪಿ ಅದೇ ರೀತಿಯಾಗಿ ದೂರುದಾರರು ಮಾಡಿದ್ರು. ಹೀಗಾಗಿ ಅದೇ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನ ಕೋರ್ಟ್ನಲ್ಲೂ ಕೂಡ ಮಾಡಬಹುದು. ಕೋರ್ಟ್ ಇದನ್ನ ಪರಿಗಣಿಸುತ್ತೆ. ಈ ರೀತಿಯಾಗಿ ಇಂಪ್ಲುಯೆನ್ಸ್ ಆಗಿದೆಯಾ, ಯಾವ್ದಾದ್ರು ಒಂದು ಸಾಕ್ಷ್ಯಾಧಾರಗಳು, ಉದಾಹರಣೆಗೆ ಪೊಲೀಸ್ನವರು ಸಿಎಂ ಅವರು ಅವರೆಲ್ಲರ ಸಿಎಂ ಅವರ ಮೇಲೆ ಸಾಫ್ಟ್ ಕಾರ್ಡ್ ವ್ಯಕ್ತಪಡಿಸಿ ಸಾಕ್ಷ್ಯಾಧಾರಗಳನ್ನ ವಿಚಾರಣೆ ಮಾಡದೇ ಇರಬಹುದು, ದಾಖಲೆಗಳನ್ನ ಪರಿಗಣಿಸ್ತಿರಬಹುದು. ಎಲ್ಲಾ ವಿಚಾರವನ್ನ ಕೋರ್ಟ್ ಮುಂದೆ ದೂರುದಾರ ತರ್ತಾರೆ. ಹಾಗಾಗಿ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ? ಸರಿ, ಕೋರ್ಟ್ ತೀರ್ಪು ಕೊಟ್ಟಿದೆ ಸರಿ ಅನ್ನುತ್ತಾ, ಅಥವಾ ವರದಿ ಕೊಟ್ಟಿದೆ ಸರಿ ಅನ್ನುತ್ತಾ, ಅಥವಾ ಈ ಲೋಕಾಯುಕ್ತ ವರದಿ ಲೋಪಗಳಿದೆ ಮತ್ತೆ ಪುನಃ ಏನಾದರೂ ಮೇಲ್ಮಟ್ಟದ ತನಿಖೆಗಳು ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ಆದೇಶಿಸಿ ಮಾಡಬಹುದಾ ಅನ್ನೋದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ಗೆಲುವಲ್ಲ, ಗೆಲುವಿನ ಮೆಟ್ಟಿಲಷ್ಟೇ. ಕೋರ್ಟ್ ಇದನ್ನು ಒಪ್ಪಿಕೊಂಡು ಕೋರ್ಟ್ ಕೂಡ ಒಂದು ತೀರ್ಪನ್ನು ಕೊಟ್ಬಿಟ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ರಿಲ್ಯಾಕ್ಸ್ ಆಗಬಹುದು. ಏನಾದ್ರೂ ಕೋರ್ಟ್ ನಲ್ಲಿ ಲೋಕಾಯುಕ್ತ ಲೋಪಗಳೇನಾದ್ರೂ ಪ್ರೂವ್ ಆದ್ರೆ ಮತ್ತೆ ಸಿದ್ದರಾಮಯ್ಯ ಸಂಕಷ್ಟ ಶುರು ಆಗಲಿದೆ ಇಲ್ಲಿ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.